ಹೊಜ್ಜು ಹೊಟ್ಟೆ ಬಿಟ್ಕೊಂಡು ಓಡಾಡೋ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿದೆ. ನಿಗದಿತ ಸಮಯದ ಒಳಗೆ ಹೊಟ್ಟೆಯನ್ನ ಕರಗಿಸೋ ಟಾಸ್ಕ್ ಅನ್ನ ನೀಡಲಾಗಿದೆ. ಅಷ್ಟಕ್ಕೂ ಪೊಲೀಸರಿಗೆ ಈ ಟೈಮ್ ಬಾಂಡ್ ನೀಡಿದ್ದಾದ್ರೂ ಯಾರು? ಏನ್ ಈ ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಡೊಳ್ಳು ಹೊಟ್ಟೆ ಕರಗಿಸಿದ್ರೆ ಮಾತ್ರ ಡ್ಯೂಟಿ. ಪೊಲೀಸ್ ಸಿಬ್ಬಂದಿಗೆ ಕಮಿಷನರ್ ಟಾಸ್. ಡ್ಯೂಟಿ ಬಿಟ್ಟು ಬೊಜ್ಜು ಕರಗಿಸಲು ಕಸರತ್ತು. ದಿನನಿತ್ಯ ಯೋಗ, ಜಾಗಿಂಗ್, ರನ್ನಿಂಗ್. ಅನ್ನ ಮುಟ್ಟಂಗಿಲ್ಲ, ಸ್ವೀಟ್ ಕಡೆ ಮನಸ್ಸು ವಾಲುವಂತಿಲ್ಲ. ಸ್ಲಿಮ್ ಆಗಿ ಫಿಟ್ ಆಗಿ ಕೆಲಸಕ್ಕೆ ಬನ್ನಿ. ಹಾರ್ಟ್ ಅಟ್ಯಾಕ್ಗೆ ಬೊಜ್ಜು ಸಹ ಕಾರಣ ಅನ್ನೋ ವರದಿ ಬಂದ ಬಳಿಕ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಕಮಿಷನರ್ ಶಶಿಕುಮಾರ್ ಕೊಟ್ಟಿರುವ ಖಡಕ್ ವಾರ್ನ್ ಇದು. ಹೌದು, ಪೊಲೀಸ್ ಸಿಬ್ಬಂದಿ ಆರೋಗ್ಯವನ್ನ ಕಾಪಿಟ್ಟುಕೊಳ್ಳಲು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಫಿಟ್ನೆಸ್ಗಾಗಿ ವಿನೂತನ ಹೆಜ್ಜೆ ಇಟ್ಟಿದ್ದಾರೆ. ಹೃದಯಾಘಾತಕ್ಕೆ ಕಾರಣವಾದ ದೇಹದ ತೂಕ ಇಳಿಸಲು ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಹುಬ್ಬಳ್ಳಿಯ ನೂತನ ಸಿಎಆರ್ ಮೈದಾನದಲ್ಲಿ ತರಬೇತಿ ಪಡೆದುಕೊಂಡು ದೇಹದ ತೂಕ ಇಳಿಸುವಲ್ಲಿ ಪೊಲೀಸ್ ಪಡೆ ಯಶಸ್ವಿಯಾಗಿದೆ. ಇವತ್ತು ಲೇಟ್ ಆಗಿ ಬಂದಿವಿ, ನಾಳೆ ಹೋದ್ರಾತು, ಬರೀ ಇದೇನಪ್ಪ ಹೇಳ್ತಿದ್ವು. ಮನೆಯಲ್ಲಿ ವಾಕಿಂಗ್ ಮಾಡ್ರಿ, ಊಟ ಮಾಡಕ್ ಬರಂಗಿಲ್ಲ ಕುಂತಂತಿದ್ರು. ಆದ್ರೆ ಈಗ ಆರಾಮ್ಸರಿ ಕುಂತ್ಕೊಂಡು ಊಟ ಮಾಡ್ತೀವಿ. ಎಲ್ಲರ ಬಾಳೆಯಲ್ಲಿ ಊಟ ಇದ್ರ ಹಿಂಗ್ ಬಗ್ಗೆ ಊಟ ಮಾಡಕ್ ಹಾಕಿದಿಲ್ಲ, ಸಮಸ್ಯೆ ಆಕೈತಿ. ಇಲ್ಲ ಊಟ ಆಗೈತೆ ನಮ್ದು ಅಂತ ಹೇಳ್ತಿದ್ವಿ. ಅಂತದ್ ಇಲ್ಲಿ ಬಂದ ಮೇಲೆ ಒಳ್ಳೆ ಎಕ್ಸರ್ಸೈಸ್ ಆಗಿ ಈಗ ಆರಾಮ್ ಸೇರಿ. ಡಿಸಿಪಿ ಕಾಶಪ್ಪನವರ ನೇತೃತ್ವದಲ್ಲಿ ಆರೋಗ್ಯ ಅರಿವು ಕಾರ್ಯಕ್ರಮದಡಿ ತರಬೇತಿ ನೀಡಲಾಗುತ್ತಿದೆ. ತಮ್ಮ ಆಹಾರ ಪದ್ಧತಿ ಎಲ್ಲವನ್ನ ಬದಲಾಯಿಸಿಕೊಂಡ ಪೊಲೀಸರು ಬೆಳಗ್ಗೆಯಿಂದ ಸಂಜೆವರೆಗೂ ಫಿಟ್ನೆಸ್ ನತ್ತ ಗಮನ ಹರಿಸಿದ್ದಾರೆ. ಫಿಸಿಕಲ್ ಮೊಬಿಲಿಟಿ ಅವ್ರದ್ದೇನಿದೆ ಅದ್ರ ಬೇಸಿಸ್ ಮೇಲೆ ಫಿಸಿಕಲ್ ಸೆಲೆಕ್ಷನ್ ಆಗುವಂಥದ್ದು. ನಂತರ ಪರೀಕ್ಷೆ ಮಾಡಿಬಿಟ್ಟು ಅವರ ಮಾನಸಿಕ ಪ್ರಿಪೇರ್ಡ್ನೆಸ್ ಎಷ್ಟಿದೆ, ಪರೀಕ್ಷೆಗಳಲ್ಲಿ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾರೆ, ಅಪಿಯರ್ ಆಗ್ತಾರೆ, ಸ್ಕೋರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗುವಂಥದ್ದು ನಾವೆಲ್ಲ ಗಮನಿಸಿದೀವಿ. ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಕಾರಣಾಂತರದಿಂದ ಇಲಾಖೆಗೆ ಸೇರ್ಕೊಂಡ ಮೇಲೆ ಇಲಾಖೆಯಲ್ಲಿ ಸೇರುವಾಗ ಇದ್ದಂತ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ಕೊಳಲ್ಲ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸ್ ಹೊಟ್ಟೆ ಕರಗಿಸುವ ಚಾಲೆಂಜ್ ಯಶಸ್ವಿಯಾಗಿದೆ. ಸಿಬ್ಬಂದಿಗಳು ಹೊಟ್ಟೆ ಕರಗಿಸಿ ದೈಹಿಕ ಸದೃಢತೆ ಸಾಬೀತುಪಡಿಸಿದ್ದಾರೆ. ಇದೇ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಯಲ್ಲೂ ಜಾರಿಯಾಗಬೇಕಿದೆ. ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ನಡೆಸಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗಿದೆ. ಇದೇ ರೀತಿ ನಿರಂತರವಾಗಿ ನಮ್ಮ ಸಿಬ್ಬಂದಿಗಳಿಗೆ ಇದು ಅವಶ್ಯಕವಾಗಿದೆ. ಇದೇ ರೀತಿ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ನಡೆಸುವಂತ ನಿಟ್ಟಿನಲ್ಲಿ ಕಮಿಷನರೇಟ್ ಏನು ಇದನ್ನ ಮುನ್ನಡೆಸಲಿ ಅಂತಕ್ಕಂಥ ಆಶಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹೊಜ್ಜು ಹೊಟ್ಟೆ ಬಿಟ್ಕೊಂಡು ಓಡಾಡೋ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿದೆ. ನಿಗದಿತ ಸಮಯದ ಒಳಗೆ ಹೊಟ್ಟೆಯನ್ನ ಕರಗಿಸೋ ಟಾಸ್ಕ್ ಅನ್ನ ನೀಡಲಾಗಿದೆ. ಅಷ್ಟಕ್ಕೂ ಪೊಲೀಸರಿಗೆ ಈ ಟೈಮ್ ಬಾಂಡ್ ನೀಡಿದ್ದಾದ್ರೂ ಯಾರು? ಏನ್ ಈ ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಡೊಳ್ಳು ಹೊಟ್ಟೆ ಕರಗಿಸಿದ್ರೆ ಮಾತ್ರ ಡ್ಯೂಟಿ. ಪೊಲೀಸ್ ಸಿಬ್ಬಂದಿಗೆ ಕಮಿಷನರ್ ಟಾಸ್. ಡ್ಯೂಟಿ ಬಿಟ್ಟು ಬೊಜ್ಜು ಕರಗಿಸಲು ಕಸರತ್ತು. ದಿನನಿತ್ಯ ಯೋಗ, ಜಾಗಿಂಗ್, ರನ್ನಿಂಗ್. ಅನ್ನ ಮುಟ್ಟಂಗಿಲ್ಲ, ಸ್ವೀಟ್ ಕಡೆ ಮನಸ್ಸು ವಾಲುವಂತಿಲ್ಲ. ಸ್ಲಿಮ್ ಆಗಿ ಫಿಟ್ ಆಗಿ ಕೆಲಸಕ್ಕೆ ಬನ್ನಿ. ಹಾರ್ಟ್ ಅಟ್ಯಾಕ್ಗೆ ಬೊಜ್ಜು ಸಹ ಕಾರಣ ಅನ್ನೋ ವರದಿ ಬಂದ ಬಳಿಕ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಕಮಿಷನರ್ ಶಶಿಕುಮಾರ್ ಕೊಟ್ಟಿರುವ ಖಡಕ್ ವಾರ್ನ್ ಇದು. ಹೌದು, ಪೊಲೀಸ್ ಸಿಬ್ಬಂದಿ ಆರೋಗ್ಯವನ್ನ ಕಾಪಿಟ್ಟುಕೊಳ್ಳಲು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಫಿಟ್ನೆಸ್ಗಾಗಿ ವಿನೂತನ ಹೆಜ್ಜೆ ಇಟ್ಟಿದ್ದಾರೆ. ಹೃದಯಾಘಾತಕ್ಕೆ ಕಾರಣವಾದ ದೇಹದ ತೂಕ ಇಳಿಸಲು ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಹುಬ್ಬಳ್ಳಿಯ ನೂತನ ಸಿಎಆರ್ ಮೈದಾನದಲ್ಲಿ ತರಬೇತಿ ಪಡೆದುಕೊಂಡು ದೇಹದ ತೂಕ ಇಳಿಸುವಲ್ಲಿ ಪೊಲೀಸ್ ಪಡೆ ಯಶಸ್ವಿಯಾಗಿದೆ. ಇವತ್ತು ಲೇಟ್ ಆಗಿ ಬಂದಿವಿ, ನಾಳೆ ಹೋದ್ರಾತು, ಬರೀ ಇದೇನಪ್ಪ ಹೇಳ್ತಿದ್ವು. ಮನೆಯಲ್ಲಿ ವಾಕಿಂಗ್ ಮಾಡ್ರಿ, ಊಟ ಮಾಡಕ್ ಬರಂಗಿಲ್ಲ ಕುಂತಂತಿದ್ರು. ಆದ್ರೆ ಈಗ ಆರಾಮ್ಸರಿ ಕುಂತ್ಕೊಂಡು ಊಟ ಮಾಡ್ತೀವಿ. ಎಲ್ಲರ ಬಾಳೆಯಲ್ಲಿ ಊಟ ಇದ್ರ ಹಿಂಗ್ ಬಗ್ಗೆ ಊಟ ಮಾಡಕ್ ಹಾಕಿದಿಲ್ಲ, ಸಮಸ್ಯೆ ಆಕೈತಿ. ಇಲ್ಲ ಊಟ ಆಗೈತೆ ನಮ್ದು ಅಂತ ಹೇಳ್ತಿದ್ವಿ. ಅಂತದ್ ಇಲ್ಲಿ ಬಂದ ಮೇಲೆ ಒಳ್ಳೆ ಎಕ್ಸರ್ಸೈಸ್ ಆಗಿ ಈಗ ಆರಾಮ್ ಸೇರಿ. ಡಿಸಿಪಿ ಕಾಶಪ್ಪನವರ ನೇತೃತ್ವದಲ್ಲಿ ಆರೋಗ್ಯ ಅರಿವು ಕಾರ್ಯಕ್ರಮದಡಿ ತರಬೇತಿ ನೀಡಲಾಗುತ್ತಿದೆ. ತಮ್ಮ ಆಹಾರ ಪದ್ಧತಿ ಎಲ್ಲವನ್ನ ಬದಲಾಯಿಸಿಕೊಂಡ ಪೊಲೀಸರು ಬೆಳಗ್ಗೆಯಿಂದ ಸಂಜೆವರೆಗೂ ಫಿಟ್ನೆಸ್ ನತ್ತ ಗಮನ ಹರಿಸಿದ್ದಾರೆ. ಫಿಸಿಕಲ್ ಮೊಬಿಲಿಟಿ ಅವ್ರದ್ದೇನಿದೆ ಅದ್ರ ಬೇಸಿಸ್ ಮೇಲೆ ಫಿಸಿಕಲ್ ಸೆಲೆಕ್ಷನ್ ಆಗುವಂಥದ್ದು. ನಂತರ ಪರೀಕ್ಷೆ ಮಾಡಿಬಿಟ್ಟು ಅವರ ಮಾನಸಿಕ ಪ್ರಿಪೇರ್ಡ್ನೆಸ್ ಎಷ್ಟಿದೆ, ಪರೀಕ್ಷೆಗಳಲ್ಲಿ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾರೆ, ಅಪಿಯರ್ ಆಗ್ತಾರೆ, ಸ್ಕೋರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗುವಂಥದ್ದು ನಾವೆಲ್ಲ ಗಮನಿಸಿದೀವಿ. ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಕಾರಣಾಂತರದಿಂದ ಇಲಾಖೆಗೆ ಸೇರ್ಕೊಂಡ ಮೇಲೆ
ಇಲಾಖೆಯಲ್ಲಿ ಸೇರುವಾಗ ಇದ್ದಂತ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ಕೊಳಲ್ಲ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸ್ ಹೊಟ್ಟೆ ಕರಗಿಸುವ ಚಾಲೆಂಜ್ ಯಶಸ್ವಿಯಾಗಿದೆ. ಸಿಬ್ಬಂದಿಗಳು ಹೊಟ್ಟೆ ಕರಗಿಸಿ ದೈಹಿಕ ಸದೃಢತೆ ಸಾಬೀತುಪಡಿಸಿದ್ದಾರೆ. ಇದೇ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಯಲ್ಲೂ ಜಾರಿಯಾಗಬೇಕಿದೆ. ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ನಡೆಸಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗಿದೆ. ಇದೇ ರೀತಿ ನಿರಂತರವಾಗಿ ನಮ್ಮ ಸಿಬ್ಬಂದಿಗಳಿಗೆ ಇದು ಅವಶ್ಯಕವಾಗಿದೆ. ಇದೇ ರೀತಿ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ನಡೆಸುವಂತ ನಿಟ್ಟಿನಲ್ಲಿ ಕಮಿಷನರೇಟ್ ಏನು ಇದನ್ನ ಮುನ್ನಡೆಸಲಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹೊಜ್ಜು ಹೊಟ್ಟೆ ಬಿಟ್ಕೊಂಡು ಓಡಾಡೋ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿದೆ. ನಿಗದಿತ ಸಮಯದ ಒಳಗೆ ಹೊಟ್ಟೆಯನ್ನ ಕರಗಿಸೋ ಟಾಸ್ಕ್ ಅನ್ನ ನೀಡಲಾಗಿದೆ. ಅಷ್ಟಕ್ಕೂ ಪೊಲೀಸರಿಗೆ ಈ ಟೈಮ್ ಬಾಂಡ್ ನೀಡಿದ್ದಾದ್ರೂ ಯಾರು? ಏನ್ ಈ ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಡೊಳ್ಳು ಹೊಟ್ಟೆ ಕರಗಿಸಿದ್ರೆ ಮಾತ್ರ ಡ್ಯೂಟಿ. ಪೊಲೀಸ್ ಸಿಬ್ಬಂದಿಗೆ ಕಮಿಷನರ್ ಟಾಸ್. ಡ್ಯೂಟಿ ಬಿಟ್ಟು ಬೊಜ್ಜು ಕರಗಿಸಲು ಕಸರತ್ತು. ದಿನನಿತ್ಯ ಯೋಗ, ಜಾಗಿಂಗ್, ರನ್ನಿಂಗ್. ಅನ್ನ ಮುಟ್ಟಂಗಿಲ್ಲ, ಸ್ವೀಟ್ ಕಡೆ ಮನಸ್ಸು ವಾಲುವಂತಿಲ್ಲ. ಸ್ಲಿಮ್ ಆಗಿ ಫಿಟ್ ಆಗಿ ಕೆಲಸಕ್ಕೆ ಬನ್ನಿ. ಹಾರ್ಟ್ ಅಟ್ಯಾಕ್ಗೆ ಬೊಜ್ಜು ಸಹ ಕಾರಣ ಅನ್ನೋ ವರದಿ ಬಂದ ಬಳಿಕ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಕಮಿಷನರ್ ಶಶಿಕುಮಾರ್ ಕೊಟ್ಟಿರುವ ಖಡಕ್ ವಾರ್ನ್ ಇದು. ಹೌದು, ಪೊಲೀಸ್ ಸಿಬ್ಬಂದಿ ಆರೋಗ್ಯವನ್ನ ಕಾಪಿಟ್ಟುಕೊಳ್ಳಲು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಫಿಟ್ನೆಸ್ಗಾಗಿ ವಿನೂತನ ಹೆಜ್ಜೆ ಇಟ್ಟಿದ್ದಾರೆ. ಹೃದಯಾಘಾತಕ್ಕೆ ಕಾರಣವಾದ ದೇಹದ ತೂಕ ಇಳಿಸಲು ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಹುಬ್ಬಳ್ಳಿಯ ನೂತನ ಸಿಎಆರ್ ಮೈದಾನದಲ್ಲಿ ತರಬೇತಿ ಪಡೆದುಕೊಂಡು ದೇಹದ ತೂಕ ಇಳಿಸುವಲ್ಲಿ ಪೊಲೀಸ್ ಪಡೆ ಯಶಸ್ವಿಯಾಗಿದೆ. ಇವತ್ತು ಲೇಟ್ ಆಗಿ ಬಂದಿವಿ, ನಾಳೆ ಹೋದ್ರಾತು. ಬರೀ ಇದೇನಪ್ಪ ಹೇಳ್ತಿದ್ವು, ಮನೆಯಲ್ಲಿ ವಾಕಿಂಗ್ ಮಾಡ್ರಿ, ಊಟ ಮಾಡಕ್ ಬರಂಗಿಲ್ಲ ಕುಂತಂತಿದ್ರು. ಆದ್ರೆ ಈಗ ಆರಾಮ್ಸರಿ ಕುಂತ್ಕೊಂಡು ಊಟ ಮಾಡ್ತೀವಿ. ಎಲ್ಲರ ಬಾಳೆಯಲ್ಲಿ ಊಟ ಇದ್ರ ಹಿಂಗ್ ಬಗ್ಗೆ ಊಟ ಮಾಡಕ್ ಹಾಕಿದಿಲ್ಲ, ಸಮಸ್ಯೆ ಆಕೈತಿ. ಇಲ್ಲ ಊಟ ಆಗೈತೆ ನಮ್ದು ಅಂತ ಹೇಳ್ತಿದ್ವಿ. ಅಂತದ್ ಇಲ್ಲಿ ಬಂದ್ಮೇಲೆ ಒಳ್ಳೆ ಎಕ್ಸರ್ಸೈಸ್ ಆಗಿ ಈಗ ಆರಾಮ್ ಸೇರಿ. ಡಿಸಿಪಿ ಕಾಶಪ್ಪನವರ ನೇತೃತ್ವದಲ್ಲಿ ಆರೋಗ್ಯ ಅರಿವು ಕಾರ್ಯಕ್ರಮದಡಿ ತರಬೇತಿ ನೀಡಲಾಗುತ್ತಿದೆ. ತಮ್ಮ ಆಹಾರ ಪದ್ಧತಿ ಎಲ್ಲವನ್ನ ಬದಲಾಯಿಸಿಕೊಂಡ ಪೊಲೀಸರು ಬೆಳಗ್ಗೆಯಿಂದ ಸಂಜೆವರೆಗೂ ಫಿಟ್ನೆಸ್ ನತ್ತ ಗಮನ ಹರಿಸಿದ್ದಾರೆ. ಫಿಸಿಕಲ್ ಮೊಬಿಲಿಟಿ ಅವ್ರದ್ದೇನಿದೆ ಅದ್ರ ಬೇಸಿಸ್ ಮೇಲೆ ಫಿಸಿಕಲ್ ಸೆಲೆಕ್ಷನ್ ಆಗುವಂಥದ್ದು. ನಂತರ ಪರೀಕ್ಷೆ ಮಾಡಿಬಿಟ್ಟು ಅವರ ಮಾನಸಿಕ ಪ್ರಿಪೇರ್ಡ್ನೆಸ್ ಎಷ್ಟಿದೆ, ಪರೀಕ್ಷೆಗಳಲ್ಲಿ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾರೆ, ಅಪಿಯರ್ ಆಗ್ತಾರೆ, ಸ್ಕೋರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗುವಂಥದ್ದು ನಾವೆಲ್ಲ ಗಮನಿಸಿದೀವಿ. ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಕಾರಣಾಂತರದಿಂದ ಇಲಾಖೆಗೆ ಸೇರ್ಕೊಂಡ ಮೇಲೆ ಇಲಾಖೆಯಲ್ಲಿ ಸೇರುವಾಗ ಇದ್ದಂತ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ಕೊಳಲ್ಲ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸ್ ಹೊಟ್ಟೆ ಕರಗಿಸುವ ಚಾಲೆಂಜ್ ಯಶಸ್ವಿಯಾಗಿದೆ. ಸಿಬ್ಬಂದಿಗಳು ಹೊಟ್ಟೆ ಕರಗಿಸಿ ದೈಹಿಕ ಸದೃಢತೆ ಸಾಬೀತುಪಡಿಸಿದ್ದಾರೆ. ಇದೇ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಯಲ್ಲೂ ಜಾರಿಯಾಗಬೇಕಿದೆ. ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ನಡೆಸಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗಿದೆ. ಇದೇ ರೀತಿ ನಿರಂತರವಾಗಿ ನಮ್ಮ ಸಿಬ್ಬಂದಿಗಳಿಗೆ ಇದು ಅವಶ್ಯಕವಾಗಿದೆ. ಇದೇ ರೀತಿ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ನಡೆಸುವಂತ ನಿಟ್ಟಿನಲ್ಲಿ ಕಮಿಷನರೇಟ್ ಏನು ಇದನ್ನ ಮುನ್ನಡೆಸಲಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.